ನಂದು ಸ್ಕೂಟಿ ಹಾಳಾಗಿದೆ. ಆ್ಯಕ್ಚುಲಿ ಇವತ್ತು ಬೆಳಗ್ಗೆ ಹೋಗಿ ನಾನು ಹಾಲು ಕೊಟ್ಟು ಮತ್ತು ವ್ಲಾಗ್ ಅಪ್ಲೋಡ್ ಮಾಡುವ ಅಂತ ಲಾಸ್ಟ್ ಇಯರ್ ಫೆಬ್ರವರಿ 1 ಆಕ್ಸಿಡೆಂಟ್ ಆಗಿತ್ತು ನನಗೆ. ಇದೇ ಸ್ಕೂಟಿ ಎಂಥದ ಸೌಂಡ್ ಬರ್ತಾ ಉಂಟು. ನಾವು ಬೆಳೆದಿದೆ ಅಂದರೆ ಮೊಳಕೆ ಬಂದಿದೆ, ಅದರಲ್ಲಿ ಇದು ಸಿಕ್ಕಿತ್ತು. ಯಾರಿಗೆಲ್ಲ ಇದು ಫೇವ್ರೇಟ್ ಅಂತ ನೋಡಿ. ಒಂದು ಫ್ರೆಂಡ್ ಬಂದಿದೆ, ಕೇಳಬೇಕೆ ಮೊನ್ನೆ ಎಲ್ಲ ಎತ್ತರದಲ್ಲಿ ಕಾಣ್ತಿದ್ರಲ್ಲ, ಮಂಗು ನಿಂತದ್ದು ಜಾಗ ಉಂಟಲ್ಲ, ಅಲ್ಲಿ ತನಕ ಲೆವೆಲ್ ಆಗಿ ತೆಗ್ದು. ಮಾರ್ನಿಂಗ್ ಗೈಸ್, ನಂದು ಸ್ಕೂಟಿ ಹಾಳಾಗಿದೆ. ಆ್ಯಕ್ಚುಲಿ ಇವತ್ತು ಬೆಳಗ್ಗೆ ಹೋಗಿ ನಾನು ಹಾಲು ಕೊಟ್ಟು ಮತ್ತು ವ್ಲಾಗ್ ಅಪ್ಲೋಡ್ ಮಾಡುವ ಅಂತ ಅಂದ್ಕೊಂಡಿದ್ದೆ, ಆಗೋದಿಲ್ಲ. ಸ್ಕೂಟಿ ಹಾಳಾಗಿದೆ. ಹೇಗೆ ಅಂದರೆ ಸ್ಟಾರ್ಟ್ ಮಾಡಿ ನಾನು ಆಕ್ಸಿಲೇಟ್ರೆಲ್ಲ ಸ್ಟಾರ್ಟ್ ಮಾಡಿ ಮನೆ ಹತ್ತಿರ ಚೂರು ಗೇಟ್ ಹತ್ತಿರ ತಲುಪಕ್ಕಿಂತ ಮುಂಚೆನೇ ಆಕ್ಸಿಲೇಟ್ರ್ ವರ್ಕ್ ಆಗೋದೇ ನಿಂತಿತ್ತು ಅಂತ. ಅಂದರೆ ಸ್ಟಾರ್ಟ್ ಆಗ್ತದೆ, ಆಕ್ಸಿಲೇಟ್ರ್ ಅದು ವರ್ಕೇ ಆಗೋದಿಲ್ಲ. ಎಂತ ಮಾಡಿದರೆ ಸಹ ಬಲ ಕೈಯಲ್ಲಿ ತಿರುಗಿಸೋದು ಉಂಟಲ್ಲ, ಅದು ಫುಲ್ಲು ಲೂಸಾಗಿ ಎಂತ ಸಹ ವರ್ಕ್ ಆಗೋದಿಲ್ಲ. ಹಾಗೆ ಹಾಲುಂಟು ಒಂದು 5.5-6 ಲೀಟ್ರಷ್ಟು, ಅದನ್ನು ನಾವು ಕುಡಿದು ಸಹ ಖಾಲಿ ಆಗುವಷ್ಟು ಸಹ ಇಲ್ಲ, ಅದಕ್ಕಿಂತ ಜಾಸ್ತಿ ಉಂಟಲ್ಲ. ಮನೆಗೆ ಸಹ 1 ಲೀಟ್ರ್ ಇಟ್ಕೊಂಡು ಸಹ ಉಳಿತದೆ. ಅದಕ್ಕೆ ಆಚೆ ಮನೆ ಅಣ್ಣನವ್ರ ಹತ್ರ ಒಬ್ಬರ ಹತ್ರ ಫೋನ್ ಮಾಡಿ ಹೇಳಿದೆ. ಅವರದ್ದು ಹಾಲಿಲ್ಲ, ಬಟ್ ಅವ್ರು ಇನ್ನೊಂದು ರಸ್ತೆಗೆ ಅಲ್ಲಿ ಬರ್ತಾರೆ. ಹಾಗೆ ನಾನು ಮೊನ್ನೆ ಎಲ್ಲ ದನಗಳನ್ನು ಕಟ್ತಿದ್ದೆ ಅಲ್ಲ, ಅಲ್ಲಿ ಹೋಗ್ಬೇಕೀಗ. ಟಿಂಕಿ ಕೂರನ್ನು ನಾನು ಹೋಗ್ತಿದ್ದೇವೆ. ಸ್ಕೂಟಿ ಹಾಳಾದ್ರಿಂದ ಎಂತ ಮಾಡೋದು ಗೊತ್ತಾಗ್ತಿಲ್ಲ, ತಲೆ ಓಡ್ತಾ ಇಲ್ಲ ನನಗೆ. ಲೈಕ್ ನಾನಿನ್ನು ಹಾಲು ಯಾರ ಹತ್ರ ಕೊಡೋದು. ಹಾಗೆ ನವೀನಣ್ಣ ಇದ್ದಾರೆ, ಅವ್ರ ಹತ್ರ ಕೊಡ್ಬೋದು. ಆದರೆ ವ್ಲಾಗ್ ಹೇಗೆ ಅಪ್ಲೋಡ್ ಮಾಡೋದು, ಹೇಗೆ ಅದು ಸ್ಕೂಟಿಯನ್ನು ಸಾಗಿಸೋದು ಇಲ್ಲಿಂದ ಸರಿ ಮಾಡಲಿಕ್ಕೆ. ಮತ್ತು ನಂದು ಸ್ಕೂಟಿ ಉಂಟಲ್ಲ, ಸೆನ್ಸಾರ್ ಸ್ಕೂಟಿ ಅಂತೆ, ಅದನ್ನು ಈ ಗ್ಯಾರೇಜಲ್ಲೆಲ್ಲ ರಿಪೇರಿ ಮಾಡಲಿಕ್ಕೆ ಆಗೋದಿಲ್ಲ, ಶೋರೂಮ್ಗೆ ಕೊಂಡೋಗಬೇಕು. ನಾನು ಶೋರೂಮ್ಗೆ ಹೋಗಿ ಸರ್ವಿಸ್ ಮಾಡಿಸಿ ಸಹ ಎಷ್ಟು 3 ತಿಂಗಳು ಕೂಡ ಆಗಲಿಲ್ಲ. ನಾನು ಅವತ್ತು ನಿಮಗೆ ಹೇಳಿದ್ದೆಲ್ಲ, ಶೋರೂಮ್ಗೆ ಹೋಗಿದ್ದೇನೆ ಸರ್ವಿಸಿಗೆ ಅಂತ. ಹಾಗೆ ಈ ಸ್ಕೂಟಿಗೆ ಟೈಮ್ ಆಗ್ತಾ ಉಂಟಲ್ಲ. ಇದು ನನ್ನ ಸ್ಕೂಟಿಗೆ 2021 ತೆಗೆದದ್ದು. ಹಾಗೆ ಇಲ್ಲಿಗೆ ಒಂದು ಎಷ್ಟು ವರ್ಷ ಆಗ್ತದೆ, 4 ವರ್ಷ ಆಗ್ತಾ ಬರ್ತದಲ್ಲ. ಹಾಗೆ ಎಂತ ಮಾಡಲಿಕ್ಕೆ ಗೊತ್ತಾಗ್ತಿಲ್ಲ. ಲಾಸ್ಟ್ ಇಯರ್ ಫೆಬ್ರವರಿ 1 ಆಕ್ಸಿಡೆಂಟ್ ಆಗಿತ್ತು ನನಗೆ. ಇದೇ ಸ್ಕೂಟಿಯಿಂದ ಈ ವರ್ಷ ನನಗೊಂದು ಭಯ ಆಗ್ತಾ ಇತ್ತು. ಅಂದರೆ ನನಗೆ ಉಂಟಲ್ಲ, ಜನವರಿ ಟೈಮಲ್ಲಿ ನಾನು ಸ್ಕೂಟಿಯಿಂದ ಬೀಳೋದು, ಜನವರಿ ಫೆಬ್ರವರಿ ಆ ಟೈಮಲ್ಲಿ ಸ್ಕೂಟಿಯಲ್ಲಿ ಬೀಳೋದು, ಈ ಥರ ಏನಾದರೂ ಒಂದು ಆಗ್ತದೆ ನನಗೆ. ಅದು ನಂದು ಭ್ರಮೆಯ ಅಥವಾ ಎಂತಂದು ಗೊತ್ತಿಲ್ಲ. ಆದರೆ ಈ ವರ್ಷ ಸ್ಕೂಟಿಯೇ ಹಾಳಾಯಿತು ತನ್ನಷ್ಟಕ್ಕೆ. ಎಂತ ಮಾಡೋದು ಗೊತ್ತಾಗ್ತಿಲ್ಲ ನನಗೆ. ಪಿಟ್ಟರಿಗೆ ಹೇಳೋದಾ, ಇಲ್ಲ ಶೋರೂಮ್ ಹತ್ರನೇ ಬಂದು ಕೊಂಡೋಗಿ ಅಂತ ಹೇಳೋದಾ, ಅವರು ಕೊಂಡೋಗಿ ಯಾವಾಗ ಸರಿ ಮಾಡ್ಬೋದು ಅಂತ ಸಹ ಆಗ್ತಾ ಉಂಟು. ಆದರೂ ನೋಡುವ. ನಾವು ಹೋಗ್ತಾ ಇದ್ದೇವೆ. ಮನೆಯಿಂದ ಒಂದು 300 ಮೀಟ್ರ್ ಆದರೂ ಇರ್ಬೋದು ಹೊಳೆ ಹತ್ರಕ್ಕೆ. ಹೊಳೆಯಿಂದ 2 ರೋಡು ಡಿವೈಡ್ ಆಗ್ತದಲ್ಲ, ಹಾಗೆ ಆ ರೋಡಿಂದ ಅವ್ರು ಬರ್ತೇನೆ ಅಂತ ಹೇಳಿದ್ದಾರೆ. ಮತ್ತು ಮನೆ ಹತ್ರಕ್ಕೆ ಬರಲಿಕ್ಕೆ ಸ್ವಲ್ಪ ಲೇಟ್ ಆಗ್ತದೆ ಅಂತ ಹೇಳಿ ಹಾಲು ಕೊಟ್ಟೆ, ಅವರು ಕೊಂಡೋಗ್ತಾರೆ. ಇದು ಏನಂದರೆ ಇನ್ನು ಹೋಗಿ ನನಗೆ ಅನ್ನಿಸ್ತದೆ ಗಣಿಯವರು ಇದ್ದಿದ್ರೆ ಏನೋ ಒಂದು ಸ್ವಲ್ಪ ಹೆಲ್ಪ್ ಆಗ್ತಿತ್ತು ಅಂತ. ಆದರೆ ಏನು ಮಾಡೋದು, ನಮ್ಮದು ಸಿಚುವೇಶನ್ ಹಾಗೆ ಇಲ್ಲ. ಎಂಥದ ಸೌಂಡ್ ಬರ್ತಾ ಉಂಟು. ನಾವು ಮೊದಲು ಇಷ್ಟು ಬೆಳಗ್ಗೆ ಬೇಗ ಉಂಟಲ್ಲ ಶಾಲೆಗೆ ಹೋಗ್ತಿದ್ದೆವು 7:30 ಬಸ್ಸಿಗೆ ಅಂತ ಹೇಳಿ. ಇವಾಗ ನೆನೆಸಿದರೆ ಭಯ ಆಗ್ತದೆ, ಯಾಕಂದರೆ ಅಷ್ಟು ಕತ್ತಲು ಮಂಜು ತುಂಬ ಬೆಳಕಾಗಿರೋದಿಲ್ಲ ಇಷ್ಟೊತ್ತಿಗೆ. ನಮ್ಮದು ಫುಲ್ಲು ಕಾಡಲ್ಲ, ಹಾಗೆ. ಅದೇ ಚಿಂಕು ಹಾಲು ಕೊಂಡೋಗಿದ್ರಲ್ಲ, ಇವರೇ ಹಾಲು ಕೊಂಡೋದ್ದು. ನಾನು ಹಾಲು ಕೊಟ್ಟು ಬಂದು ಗಣಿಯವರಿಗೆ ಕಾಲ್ ಮಾಡಿದ್ದೆ ಫಸ್ಟ್. ಯಾಕಂದರೆ ನನಗೆ ಇಲ್ಲಿ ಸ್ಕೂಟಿದೆ ಅಂತ ಪ್ರಾಬ್ಲಮ್ ಆದರೆ ರಪ್ಪ ಅವರಿಗೆ ಒಂದು ಕಾಲ್ ಮಾಡಿದೆ. ಯಾಕಂದರೆ ಅವರಿಗೆ
ಎಲ್ಲ ಸಹ ಗೊತ್ತಿರ್ತದೆ. ಈ ನಾರ್ಮಲಾಗಿ ಬಾಯ್ಸಿಗೆ ಬೈಕಿದು, ಸ್ಕೂಟಿದು, ಗಾಡಿದು ಎಲ್ಲ ಸಹ ಗೊತ್ತಿರ್ತದೆ. ಹಾಗೆ ಅವರಿಗೆ ಒಂದು ಕಾಲ್ ಮಾಡಿದಾಗ ಅವರು ಹೀಗೆ ಪ್ರಾಬ್ಲಮ್ ಆಗಿರ್ಬೋದು ಅಂತ ಅವರಿಗೆ ಗೊತ್ತಾಯಿತು. ಮತ್ತು ಅವ್ರು ಹೇಳಿದರು, ಪಿಟ್ಟರಿಗೆ ಕಾಲ್ ಮಾಡಿ ಹೇಳು, ಮತ್ತು ಹೀಗೆ ಪ್ರಾಬ್ಲಮ್ ಆಗಿದೆ, ಕೇಬಲ್ ಹೋಗಿರ್ಬೋದು ಅಂತ ಅವ್ರದ್ದು ಸಹ ಒಂದು ಥಿಂಕಿಂಗ್. ಮತ್ತು ನಾನು ಪಿಟ್ಟರಿಗೆಲ್ಲ ಕಾಲ್ ಮಾಡಿ ಹೇಳಿದಾಗ ಅವ್ರು ಹೇಳಿದರು, ಹೌದು ಕೇಬಲ್ ಹೋಗಿರ್ಬೋದು, ತಗೊಂಡು ಬರ್ತೇನೆ, ಒಂದು ಮಧ್ಯಾಹ್ನ ಮೇಲಿಂದ ಬರ್ತೀನಿ ಅಂತ ಹೇಳಿದರು. ಹಾಗೆ ಸ್ಕೂಟಿ ಇಲ್ಲೇ ಉಂಟು, ಅವ್ರ ಮನೆಗೆ ಬಂದು ಸರಿ ಮಾಡಿ ಹೋಗ್ಬೋದು. ಮಧ್ಯಾಹ್ನ ಮೇಲೆ ಬಂದರೆ ತೊಂದರೆ ಇಲ್ಲ, ನನಗೆ ಸಂಜೆ ಹಾಲ್ಕೊಂಡು ಹೋಗ್ಲಿಕ್ಕೆ ಆಗ್ತದೆ. ಮತ್ತು ನಾನು ನಿನ್ನೆದು ಬ್ಲಾಗ್ ಸಂಜೆ ಹಾಕಿ ಬಿಡ್ತೇನೆ. ನಾಳೆ ಬೆಳಗ್ಗೆ ಅದನ್ನು ಎಂತ ಪಬ್ಲಿಕ್ ಮಾಡೋದು ಅಂತ ಇದ್ದೇನೆ, ನೋಡುವ ಎಂತಾಗ್ತದೆ ಅಂತ. ಈಗ ನಾನು ಬಜಾರಿಗೆ ಹೊರಟೆ. ಮತ್ತು ಒಂದು ಪುಣ್ಯ ಅಂತ ಗೊತ್ತುಂಟಾ, ಸ್ಕೂಟಿ ಅರ್ಧ ದಾರಿಯಲ್ಲಿ ಎಲ್ಲಾದರೂ ಕಾಡಲ್ಲಿ ಮಿನಿ ಬಾಕಿ ಆಗಿದ್ರೆ ನನಗೆ ಕಷ್ಟ ಆಗ್ತಿತ್ತು. ನಾನು ಅಲ್ಲಿಂದ ನಡ್ಕೊಂಡು ಬಂದು ಮತ್ತೆ ಇಲ್ಲಿ ಕಾಲ್ ಮಾಡಿ ಮಿನಿ ಹೇಳಬೇಕಿತ್ತು. ಪುಣ್ಯಕ್ಕೆ ನಮ್ಮ ಅಂಗಳದಲ್ಲೇ ಬಾಕಿ ಆಯಿತು. ಅದೊಂದು ನನ್ನದು ಪುಣ್ಯ ಅಂತ ಹೇಳ್ಬೋದು. ಇಲ್ಲಾದರೆ ನನಗೆ ಗಾಡಿ ನಮ್ಮದು ಸ್ಟ್ರೈಟ್ ರೋಡಲ್ಲ, ಅಪ್ಪು ಉಂಟು, ಡೌನ್ ಉಂಟು, ಅಲ್ಲೆಲ್ಲ ಹತ್ತಿಸಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗೆ ಪುಣ್ಯ ಇಲ್ಲೇ ಬಾಕಿ ಆಯಿತು. ಈಗ ನಾನು ಬಜಾರಿಗೆ ಹೋಗ್ತಿದ್ದೇನೆ. ನಂದು ಸ್ಕೂಟಿ ಸರಿ ಆಯಿತು. ಬೆಳಿಗ್ಗೆ ಒಂದು ಎಷ್ಟು ಟೆನ್ಷನ್ ಆಗಿತ್ತು ಅಂತ ಹೇಳಿದರೆ, ಅಂದರೆ ಕೆಲವು ಸ್ಕೂಟಿ ಏನಂತ ಹೇಳಿದರೆ ಪಿಟ್ಟರ್ಗಳಿದ್ದಾರಲ್ಲ, ಅವ್ರು ಸರಿ ಮಾಡಿದರೆ ಅವರಿಗೆ ಆಗೋದಿಲ್ಲ. ನನ್ನದೊಮ್ಮೆ ಲಾಸ್ಟ್ ಟೈಮ್ ಏನೋ ಒಂದು ಪ್ರಾಬ್ಲಮ್ ಆಗಿತ್ತು, ಚಿಕ್ಕ ಪ್ರಾಬ್ಲಮ್ಮು. ಅದಕ್ಕೆ ಅವ್ರು ಹೇಳಿದರು, ನಮಗೆ ಆಗೋದಿಲ್ಲ ಮಾಡಲಿಕ್ಕೆ, ನೀವು ಶೋರೂಮಿಗೆ ಕೊಂಡೋಗ್ಬೇಕಷ್ಟೇ ಅಂತ. ಹಾಗೆ ಒಂದು ಭಯ ಇತ್ತು, ನಾನು ಹೇಗೆ ಇದನ್ನು ಶೋರೂಮಿಗೆ ಸಾಗಿಸೋದು, ಅಂದರೆ ಆಕ್ಸಿಲೇಟ್ರ್ ವರ್ಕ್ ಆಗದೆ ಶೋರೂಮಿಗೆ ತೊಗೊಂಡೋಗೋದು ಸಹ ಒಂದು ಕಷ್ಟವೇ, ಎಂತಾದರೂ ಗಾಡಿ ಮಾಡಿಕೊಂಡು ಹೋಗಬೇಕು, ಹೀಗೆಲ್ಲ ಇರ್ತದೆ. ಹಾಗೆ ಸರಿ ಆಯಿತು. ಅವರು ಬಂದು ಪಿಟ್ಟರಿದ್ದ ಅಣ್ಣ ಬಂದು ಸರಿ ಮಾಡಿಕೊಟ್ಟು ಹೋದರು. ಒಂದು ಎಷ್ಟಾಯಿತು ಗೊತ್ತುಂಟ, 480 ರೂಪಾಯಿ ಆಯಿತು. ಒಂದು ವೇಳೆ ನಾನು ಶೋರೂಮಿಗೆ ಕೊಂಡೋಗಿದ್ದರೆ 1,500ಗಿಂತ ಮೇಲೆ ಆಗ್ತಿತ್ತು. ಅಲ್ಲಿ ಒಂದು ಸರ್ವಿಸಿಗೆ ಹೋದ್ರೇ 1,500 ಆಗ್ತದೆ. ಇರಲಿ, ತೊಂದರೆ ಇಲ್ಲ. ಸ್ಕೂಟಿ ಸರಿ ಆಯಿತು. ಇವಾಗ ಕೊಂಡೋಗ್ತಿದ್ದೇನೆ. ಹಾಲು ಸಂಜೆದು ಕರೆದಾಯ್ತು, ಇವಾಗ ತಗೊಂಡೋಗೋದು. ಒಂದು ಚೂರು ನರ್ವಸ್ ಉಂಟು, ಯಾಕಂದರೆ ಮತ್ತೆ ಎಲ್ಲರೂ ಬಾಕಿ ಆಗ್ತದ ಅಂತ ಅದೊಂದು ಥಾಟ್ ಬರ್ತದಲ್ಲ ಬೆಳಗ್ಗೆ ಒಮ್ಮೆ ಬಾಕಿ ಆದಾಗೆ. ಹಾಗೆ ಅವರು ಒಂದು ಸಲ ರೌಂಡ್ ಹಾಕಿ ತಂದಿಟ್ಟದ್ದು ಸ್ಕೂಟಿ. ಹೋಗುವ ಬನ್ನಿ. ಫೈನಲಿ ಹಾಲು ಕೊಟ್ಟು ಬಂದೆ. ಎಂತ ಸಹ ಅಂದರೆ ಮೊದಲೇ ಹೇಗೆ ಉಂಟು ಸ್ಕೂಟಿ ಅದೇ ಥರ ಉಂಟು. ರನ್ನಿಂಗಲ್ಲಿ ನನಗೆ ಎಂತ ಸಹ ಪ್ರಾಬ್ಲಮ್ ಆಗಲಿಲ್ಲ. ನನಗೊಂದು ಭಯ ಆಗ್ತಾಯಿತ್ತು, ಹೋಗೋಗಿ ಎಂತಾದರೂ ಸ್ಟಾಪ್ ಆಗ್ತದಾ ಅಂತೇಳಿ. ಎಲ್ಲಿ ಸಹ ಆಗಲಿಲ್ಲ. ಹಾಗೆ ಧೈರ್ಯದಲ್ಲಿ ಹೋಗಿ ಬಂದೆ. ಬೆಳಗ್ಗೆ ಚಟ್ನಿ ಅಂತೇಳಿ ತೆಂಗಿನಕಾಯಿ ಅಟ್ಟದಿಂದ ತೆಗೆದದ್ದು. ಅಟ್ಟದಲ್ಲಿರೋ ಆಲ್ಮೋಸ್ಟ್ ತೆಂಗಿನಕಾಯಿ ಎಲ್ಲ ಬೆಳೆದಿದೆ ಆಯಿತಾ. ಬೆಳೆದಿದೆ ಅಂದರೆ ಮೊಳಕೆ ಬಂದಿದೆ. ಅದರಲ್ಲಿ ಇದು ಸಿಕ್ಕಿತ್ತು. ಯಾರಿಗೆಲ್ಲ ಇದು ಫೇವ್ರೇಟ್ ಅಂತ ನನಗೆ ಹೇಳಿ ಆಯಿತಾ. ನನಗೆ ತುಂಬ ಇಷ್ಟ. ನಾನು ನಮ್ಮ ಮನೆಯಲ್ಲಿ ತೆಂಗಿನಕಾಯಿ ಮಿಲ್ಲಿಗೆ ಕೊಡ್ತಾರಲ್ಲ, ಕೊಬ್ಬರಿಗೆ ಎಣ್ಣೆಗೋಸ್ಕರ ಕೊಡ್ತಾರೆ. ಆವಾಗ ಇದು ಸಿಗ್ತದೆ ಅಂತ ಹೇಳಿ ವೆಯ್ಟ್ ಮಾಡ್ತಾ ಇರ್ತೇನೆ. ಇದು ಮುಂಚೆಂದು ಸಿಕ್ಕಾಗೆ ಅಪ್ಪ ಕರೀತಾರೆ ತಿನ್ನಲಿಕ್ಕೆ. ನನಗೆ ತುಂಬ ಇಷ್ಟ ಆಯಿತು. ಅಂದರೆ ಗೊಬ್ಬರ ತೆಗಿತಿದ್ದಾರೆ. ಈಗ ಅವರು ಚಹಾ ಕುಡಿಲಿಕ್ಕೆ ಹೋಗಿದ್ದಾರೆ. ಹಾಗೆ ನೋಡಿ ಎಷ್ಟು ಸಾಧಾರಣ ಆಯಿತು. ತುಂಬ ಎತ್ತರ ಇತ್ತು ಗೊಬ್ಬರ. ಅಂದರೆ ನನ್ನ ಮದುವೆ ನೆಕ್ಸ್ಟಿಂದ ಗೊಬ್ಬರ ತೆಗೆದದ್ದು ಅಂತಿಲ್ಲ. ನಂಗೆ ಹಾಲು ಕರೀಲಿಕ್ಕೆ ಎಲ್ಲ ತುಂಬ ಕಷ್ಟ ಆಗ್ತಿತ್ತು. ಇವತ್ತು ಕ್ಲಿಯರ್ ಆಗ್ತಾ ಉಂಟು. ಹಾಗೆ ನೋಡಿ, ಒಂದು ಫಲ ದೊಡ್ಡದಾಗ್ತಾ ಉಂಟು. 4 ಫಲ ಉಂಟು. ನಾನು ಅಷ್ಟೇ ಆಗ್ಬೋದು ಅಂತ ಎನಿಸಿದ್ದೆ. ಇಲ್ಲಿ 2, ಅದಕ್ಕಿಂತ ಮೇಲೆ 2. ಹಲೋ, ಗುಡ್ ಮಾರ್ನಿಂಗ್. ನಿನ್ನೆ ವ್ಲಾಗ್ ಒಟ್ಟಿಗೆ ಇದನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೇನೆ. ಏನಂದರೆ ಅದು ನಿನ್ನೆ ಸ್ಕೂಟಿದು ಸ್ವಲ್ಪ ಟೆನ್ಷನ್ ಎಲ್ಲ ಇತ್ತು, ಮತ್ತು ಮನೆಯಲ್ಲಿ ವರ್ಕರ್ಸ್ ಇದ್ದರು, ಇವತ್ತು ಕೂಡ ಇದ್ದಾರೆ. ಹಾಗೆ ಎರಡನ್ನು ಚೂರು ಕಂಬೈನ್ ಮಾಡಿ ಹಾಕುವ ಅಂತ 2 ವ್ಲಾಗನ್ನು ಕಂಬೈನ್ ಮಾಡಿ ಹಾಕ್ತಾಯಿದ್ದೇನೆ. ನಿನ್ನೆದು ವ್ಲಾಗ್ ನೋಡ್ಕೊಂಡು ಬಂದ್ರಿ ಅಂತ ಅಂದ್ಕೊಳ್ತೇನೆ. ಆ್ಯಂಡ್ ಇವತ್ತು ನಮ್ಮಲ್ಲಿ ಗೊಬ್ಬರ ತೆಗಿತಾ ಇದ್ದಾರೆ. ಒಬ್ಬರ ಹತ್ರ ಹೇಳಿದ್ದು ಬರಲಿಕ್ಕೆ, ಬಟ್ ಅವರು ಮೊನ್ನೆಯಿಂದ ಪೆಂಡಿಂಗ್ ಮಾಡ್ತಾ ಇದ್ದಾರೆ. ಹಾಗೆ ಇವತ್ತು ಅಪ್ಪನೇ ಗೊಬ್ಬರವನ್ನು ತೆಗೆದು ಕೊಡ್ತಾ ಇದ್ದಾರೆ. ಇವರು 3 ಇದ್ದಾರೆ, ಅವರು ಹೊರತಾ ಇದ್ದಾರೆ ತೋಟಕ್ಕೆ. ಅಂದರೆ ಸುಮಾರು ದಿವಸದಿಂದ ಸ್ಟಾಕ್ ಇತ್ತು, ಅದು ಎತ್ತರ ಆಗಿತ್ತು. ಇವಾಗ ತೆಗ್ತಾ ಉಂಟು. ಅಂದರೆ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ತೆಗೆಯುವ ಅಂತ. ಹಾಗೆ ನಮ್ಮ ಚುಬ್ಬಮ್ಮನನ್ನು ಸಹ ಹೊರಗೆ ಕರ್ಕೊಂಡು ಬಂದದ್ದು. ಅಂದರೆ ಅವಳನ್ನು ತೋಟದಲ್ಲಿ ಕಟ್ಟುವಂತ ಅಪ್ಪ ಹೇಳಿದರು, ಹುಲ್ಲು ಮೇಯಲಿ ಅಂತ. ಆದರೆ ಅವಳು ಅಲ್ಲಿಂದ ತಪ್ಪಿಸ್ಕೊಂಡು ಬಂದು ಅಮ್ಮ ಇರುವಳ ಹತ್ರ ಓಡಿ ಬಂದಳು. ಹಾಗೆ ಇಲ್ಲೇ ಕಾಡಲ್ಲೇ ಕಟ್ಟಿದ್ದು. ಕಾಡಂದರೆ ತುಂಬ ದೂರ ಏನಿಲ್ಲ, ನಮ್ಮ ಮನೆ ಹತ್ತಿರ ಸೈಡಲ್ಲಿ, ರಸ್ತೆ ಸೈಡಲ್ಲಿ ಕಟ್ಟಿದ್ದೇನೆ. ಕರೆಯುವುದು ಆವಾಗದಿಂದ ಅವಳು ಇಲ್ಲಿ ಕೂತಿದ್ದಾಳೆ. ನಾನು ಹೇಳಿದ್ದೆ ತೋಟಕ್ಕೆ ಹೋಗುವ ಅಂತ. ಕೊಕ್ಕರೆ ಒಂದು ಫ್ರೆಂಡು ಬಂದಿದೆ, ಕೇಳಬೇಕೆ. ಇಲ್ಲಿ ಇವಳಿದ್ದಾಳಲ್ಲ, ಅಮ್ಮ ನೋಡಿ ಅಲ್ಲಿದ್ದಾಳೆ. ಇವಳು ಮಗಳು
ತೋಟದಿಂದ ಕರೆಯುವಾಗ ಇವಳು ಇಲ್ಲಿಂದ ಕರೆಯೋದು, ಅದಕ್ಕೆ ಇಬ್ಬರು ಒಟ್ಟಿಗೆ ಇರಲಿ ಅಂತೇಳಿ ಇಲ್ಲಿ ಕಟ್ಟಿದ್ದೇನೆ. ಅರೆ ಆಗ್ತಾ ಬಂತು, ನಾನು ಹಾಲು ಕರಿಬೇಕು, ಹಾಗೆಲ್ಲ ರೆಡಿ ಮಾಡಿದ್ದೇನೆ. ದನಗಳು ಹಟ್ಟಿಯಲ್ಲಿಲ್ಲ, 5 ಗಂಟೆ ತನಕ ಇದರದ್ದು ಕೆಲಸ ಉಂಟು. ಅಪ್ಪ ನೋಡಿ ತುಂಬಿಸಿ ಕೊಡೋದು. ಸಾಧಾರಣ ಖಾಲಿ ಆಯಿತು, ನಾಳೆ ಮಧ್ಯಾಹ್ನಕ್ಕಾಗುವಾಗ ಮುಗಿಬೋದು. ನಾನು ದನಗಳನ್ನು ಎಲ್ಲಿ ಕಟ್ಟಿದ್ದೇನೆ ಅಂತ ನೋಡಿ. ಇಲ್ಲಿ ಕಟ್ಟಿದ್ದೇನೆ, ಯಾಕಂದರೆ ಹಾಲು ಕರಿಬೇಕಲ್ಲ, ಹಾಗೆ ಪುಟ್ಟಕ್ಕ ಹೊರಗಿದ್ದಾಳೆ, ಅವ್ರಿಗೆ ತಿನ್ನಲಿಕ್ಕೆ ಹಾಳೆ ಹಾಕಿದ್ದುಂಟು. ಹಾಗೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಹಾಲು ಕರೀಲಿಕ್ಕೆ ಬರೋದು. ಇವಳು ಇಲ್ಲಿ ಅವಳ ಮಗಳು ನೋಡಿ ಅಲ್ಲಿದ್ದಾಳೆ, ಅವಳು ಕರೀತಿದ್ದಾಳೆ ಎಷ್ಟೊತ್ತಿಗೆ ಹಾಲು ಕುಡ್ಲಿಕ್ಕೆ ಬಿಡ್ತೇನೆ ಅಂತ. ನಾವು ಕರೆಯೋದಷ್ಟೇ. ಹಾಗೆ ಹೇಗೆ ಹಾಲು ಕರೀಲಿಕ್ಕೆ ಬಿಡ್ತಾರಾ ಅಂತ ಗೊತ್ತಿಲ್ಲ, ಫಸ್ಟ್ ಟೈಮ್ ಹೀಗೆ ಹೊರಗೆ ಕರೀತಿರೋದು. ತೊಟ್ಟು ಡೈರಿಯಿಂದ ಬಂದೆ. ಇವತ್ತು ವ್ಲಾಗ್ ಜಾಸ್ತಿ ಮಾಡಲಿಕ್ಕಾಗಲಿಲ್ಲ, ಯಾಕಂದರೆ ಫುಲ್ಲು ಬ್ಯುಸಿ ಇದ್ದೆ. ನನಗೆ ಅವರಿಗೆ ಫುಡ್ ಪ್ರಿಪೇರ್ ಮಾಡೋದು ಮತ್ತು ದನಗಳನ್ನು 4-5 ಸಲ ಬದಲಿಸೋದು. ಆ ಚುಬ್ಬಮ್ಮನ ಸಹ ಹೊರಗೆ ಕಟ್ಟಿದ್ರಿಂದ ತುಂಬ ಹೆವಿ ವರ್ಕ್ ಇತ್ತು ಇವತ್ತು ನನಗೆ. ಇವಾಗ ವರ್ಕರ್ಸ್ ಎಲ್ಲ ಹೋಗಿ ಆಯಿತು, ಮತ್ತು ಅವರನ್ನು ಸಹ ವ್ಲಾಗಿಗೆ ತಗೊಳ್ಳಿಕ್ಕೆ ಅವ್ರಿಗೆ ಇಷ್ಟ ಇರೋದಿಲ್ಲ. ಅಂದರೆ ಕೆಲವರಿಗೆಲ್ಲ ಕ್ಯಾಮ್ರಾ ಶೈ ಎಲ್ಲ ಇರ್ತದಲ್ಲ, ಈಗ ಅವ್ರಿಗೆ ಇಷ್ಟ ಇಲ್ಲ ಅಂದರೆ ನಾನು ಹಾಗೆಲ್ಲ ಸುಮ್ಮನೆ ವ್ಲಾಗ್ ಮಾಡಲಿಕ್ಕೆ ಹೋಗೋದಿಲ್ಲ ಅವರೊಟ್ಟಿಗೆಲ್ಲ. ಹಾಗೆ ಮತ್ತೇನೆಂದರೆ ಗೊಬ್ಬರ ಆಲ್ಮೋಸ್ಟ್ ತೆಗೆದಾಯಿತು ನೋಡಿ, ತೋರಿಸ್ತೇನೆ ಇಟ್ಕೊಳ್ಳಿ ಅಂತೆ. ಇದು ಫುಲ್ಲು ನೆಲ ತನಕ ಆಗಿದೆ. ಅಲ್ಲಿಂದ ಒಂದು ಹದದಲ್ಲಿ ಎತ್ತರದಲ್ಲಿ ಉಂಟು, ಅದು ಒಂದು ನಾಳೆ ಮಧ್ಯಾಹ್ನದ ಒಳಗೆ ಆಗ್ಬೋದು ಐ ಥಿಂಕ್. ಮತ್ತು ಗೊಬ್ಬರ ಗುಂಡಿಯಲ್ಲಿ ಉಂಟು, ಅದೊಂದು ಆದರೆ ಗೊಬ್ಬರದ್ದು ಕೆಲಸ ಮುಗೀತದೆ. ಮೊನ್ನೆಯಿಂದ ಅಪ್ಪನಿಗೆ ಇದೇ ಟೆನ್ಷನ್, ಗೊಬ್ಬರ ಅಂತೇಳಿ. ಈಗ ನಾನು ದನಗಳನ್ನು ಕರ್ಕೊಂಡು ಬಂದು ಕಟ್ಟಬೇಕು. ಈಗ ನೋಡಿ ಎಷ್ಟು ಗುಂಡಿಯಲ್ಲಿದ್ದಾರೆ ಇವರು ಅಂತ. ಮೊನ್ನೆ ಎಲ್ಲ ಎತ್ತರದಲ್ಲಿ ಕಾಣ್ತಿದ್ರಲ್ಲ, ಮಂಗು ನಿಂತದ್ದು ಜಾಗ ಉಂಟಲ್ಲ, ಅಲ್ಲಿ ತನಕ ಲೆವೆಲ್ ಆಗಿ ತೆಗೆದದುಂಟು, ಅಂದರೆ ಫುಲ್ ಖಾಲಿಯಾಗಿದೆ. ಇನ್ನು ಪುಟ್ಟಕ್ಕ ನೋಡಿ ಹೈಟಲ್ಲಿ ಕಾಣ್ತಿದ್ದಾಳೆ, ಹಾಗೆ ಅವಳ ಕೆಳಗಡೆ ಉಂಟು ಗೊಬ್ಬರ. ಅದೊಂದು ನಾಳೆ ಖಾಲಿ ಆದರೆ ಆಯಿತು. ಚಿಕ್ಕಮ್ಮ ನೋಡಿ ಚಿಕ್ಕ ಗುಂಡಿ, ಅವಳಿಗೆ ಸ್ವಲ್ಪ ಎತ್ತರ ಪ್ಲೇಸ್ ಉಂಟು, ಬೆಡ್ ಹಾಗೆ. ಇವಳಿಗೆ ಅಂತ ಬೆಡ್ ಇಲ್ಲ ಇವತ್ತು. ರಿಂಗಿ ಏಯ್ ಮಾವು